ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SRTF ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಎರಡು ತರ ವೇರಿಯೇಷನ್ ಬರುತ್ತೆ. ಆ ಎರಡು ವೇರಿಯೇಷನ್ ಅನ್ನು ಕೂಡ ನಾನು ಹೇಳ್ತೀನಿ. ಅಂದ್ರೆ ಅರೈವಲ್ ಟೈಮ್ ಅನ್ನ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡಬೇಕು, ಕೊಡದಲೇ ಇದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು, ಎರಡು ಟೆಕ್ನಿಕ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಈ SRTF ಏನಿದೆ ಇದು ಎಕ್ಸ್ಟೆಂಡೆಡ್ ವರ್ಷನ್ ಆಫ್ SJF. ಅಂದ್ರೆ ನಾವು SJF ಅನ್ನ ಏನ್ ಮಾಡ್ತೀವಿ ಹೇಳ್ರಿ, ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಲ್ಗಾರಿದಮ್ ಅನ್ನ ನಾನ್ ಪ್ರಿಯಂಪ್ಟಿವ್ ಮುಖಾಂತರ ಸಾಲ್ವ್ ಮಾಡ್ತೀವಲ್ವಾ, ನಾನ್ ಪ್ರಿಯಂಪ್ಟಿವ್ ಮುಖಾಂತರ. ಬಟ್ ಅದೇ SJF ಅನ್ನ ಏನಾದ್ರೂ ನಾವು ಕೇವಲ ಪ್ರಿಯಂಪ್ಟಿವ್ ಮುಖಾಂತರ ಸಾಲ್ವ್ ಮಾಡಿದ್ರೆ, ಅಂದ್ರೆ ಪ್ರಿಯಂಪ್ಟಿವ್ SJF ಅನ್ನ ನಾವೇನಂತ ಕರಿತೀವಿ, SRTF. ನಾನ್ ಪ್ರಿಯಂಪ್ಟಿವ್ ಇಂದ ಸಾಲ್ವ್ ಮಾಡ್ತೀವಿ SJF ಅನ್ನ. ಅದೇ ಏನಾದ್ರೂ ಕೂಡ ನೀವು ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಮುಖಾಂತರ SJF ಅನ್ನ ಸಾಲ್ವ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ, SRTF, ಅಂದ್ರೆ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಅಲ್ಗಾರಿದಮ್ ಅಂತ ಕರಿತೀವಿ. ಅವರು ಪ್ರಿಯಂಪ್ಟಿವ್ SJF ಅಂತನಾದ್ರೂ ಕೊಡ್ಬೋದು, ಇಲ್ಲ SRTF ಅಂತನಾದ್ರೂ ಕೊಡ್ಬೋದು. ಹಾಗಾದ್ರೆ ಈ ಪ್ರಿಯಂಪ್ಟಿವ್ ಮತ್ತೆ ನಾನ್ ಪ್ರಿಯಂಪ್ಟಿವ್ ಅಂತ ಅಂದ್ರೆ ಏನು ನೋಡಿ. ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗಬೇಕು. ಅದು ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ನೀನು ಬೇರೆ ಪ್ರೋಸೆಸ್ಗಳಿಗೆ CPU ನ ಅಲೋಕೇಟ್ ಮಾಡಂಗಿಲ್ಲ. ಬಟ್ ಈ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಒಂದೇ ಸ್ಟ್ರೆಚ್ ಅಲ್ಲಿ ಒಂದು ಕೆಲಸ ನಡೆಯೋದಕ್ಕೆ ಬಿಡಬೇಡಿ. ಅಂದ್ರೆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಪ್ರೋಸೆಸ್ P1 ಗೆ 8 ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೋಸ್ಕರ. ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಫುಲ್ 8 ನಿಮಿಷನೂ ಕೂಡ ರನ್ ಮಾಡ್ಬಿಡು ಒಂದೇ ಸಲ ಅಂತ ಹೇಳುತ್ತೆ. ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, 8 ನಿಮಿಷ ಒಂದೇ ಸಲ ರನ್ ಮಾಡಬೇಡ, ಸ್ವಲ್ಪನೇ ರನ್ ಮಾಡು, ಒಂದ್ ಸ್ವಲ್ಪ ರನ್ ಮಾಡು, ನೆಕ್ಸ್ಟ್ ಬೇರೆ ಪ್ರೊಸೆಸ್ ಕೊಡು, P2 ಕೊಡು ಅಥವಾ P3 ಕೊಡು, ಮತ್ತೆ P1 ಬಾ. ಆ ರೀತಿ ಅಂದ್ರೆ ಶಿಫ್ಟ್ ಆಗ್ತಾ ಇರೋ ಪ್ರೋಸೆಸ್ ಗಳ ಮಧ್ಯ ಅಂತ ಹೇಳ್ತಾ ಇರುತ್ತೆ. ಆ ರೀತಿ ಸಾಲ್ವ್ ಮಾಡುವಂತ ಪ್ರಾಬ್ಲಮ್ ಯಾವುದು, ಪ್ರಿಯಂಪ್ಟಿವ್ SJF ಅಂತ ಅಂದ್ರೆ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಅಲ್ಗಾರಿದಮ್. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಅರೈವಲ್ ಟೈಮ್ ಕೊಟ್ರೆ ಯಾವ ರೀತಿ, ನೆಕ್ಸ್ಟ್ ಅರೈವಲ್ ಟೈಮ್ ಕೊಡದೇ ಇದ್ರೆ ಯಾವ ರೀತಿ. ಒಬ್ಬೊಬ್ಬರಿಗೆ ಒಂದೊಂದು ಕನ್ಫ್ಯೂಷನ್ ಇರುತ್ತೆ. ಏನು ಅಂತಂದ್ರೆ ಈ ಒಂದು ಕಾಲಮ್ಗಳ ಜೊತೆ ಪ್ರಯಾರಿಟಿಯಿಂದ ಕೊಟ್ಬಿಡ್ತಾರೆ. ಸೊ ಪ್ರಯಾರಿಟಿಯಿಂದ ಕೊಟ್ಟು ಪ್ರಯಾರಿಟಿಗೆ ಸ್ವಲ್ಪ ವ್ಯಾಲ್ಯೂನ ಕೊಡ್ತಾರೆ, ಅವಾಗ ಕನ್ಫ್ಯೂಸ್ ಆಗ್ತೀರಾ. ನೋಡಿ, ಪ್ರಯಾರಿಟಿ ವ್ಯಾಲ್ಯೂ ಕೊಟ್ಟಿರ್ಲಿ, ಬಟ್ ನನಗೆ ಈಗ SRTF ಗೆ ಅದು ಬೇಕಾಗಿಲ್ಲ. ಏನೋ SRTF ಪ್ರಾಬ್ಲಮ್ಗೆ ನನಗೆ ಪ್ರಯಾರಿಟಿ ಬೇಕಾಗಿಲ್ಲ, ಅವ್ರು ಕೊಟ್ಟಿದ್ರು ಕೂಡ ನನಗೆ ಬೇಕಾಗಿಲ್ಲ. ಪ್ರೋಸೆಸ್ ಬೇಕು, ಅರೈವಲ್ ಟೈಮ್ ಬೇಕು, ಬರ್ಸ್ಟ್ ಟೈಮ್ ಬೇಕು. ಸೊ ನನ್ನ ಗೋಲ್ ಏನಾಗಿರುತ್ತೆ ಅಂತಂದ್ರೆ, ಪ್ರಾಬ್ಲಮ್ ಅಲ್ಲಿ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡ್ಕೊಂಡು, ಆ ಕಂಪ್ಲೀಷನ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿದು, ಆ ಟರ್ನ್ ಅರೌಂಡ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ನಾನು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿತೀನಿ. ಸರಿನಾ? ಆಲ್ಮೋಸ್ಟ್ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳೋದು ಆವರೇಜ್ ಟರ್ನ್ ಅರೌಂಡ್ ಟೈಮ್, ಆವರೇಜ್ ವೇಟಿಂಗ್ ಟೈಮ್. ಸೊ ಅವೆರಡು ಬೇಕು ಅಂತಂದ್ರೆ ಫಸ್ಟ್ ನಿಮಗೆ ಕಂಪ್ಲೀಷನ್ ಟೈಮ್ ಬೇಕು. ಆ ಕಂಪ್ಲೀಷನ್ ಟೈಮ್ ಬೇಕು ಅಂತಂದ್ರೆ ನೀವು ಫಸ್ಟ್ ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ಕೋಬೇಕು. ಸೊ ಗ್ಯಾಂಟ್ ಚಾರ್ಟ್. ಸೊ ಈ ಗ್ಯಾಂಟ್ ಚಾರ್ಟ್ ಏನ್ ಮಾಡುತ್ತೆ, 0th ಮಿನಿಟ್ ಇಂದ ಶುರು ಆಗುತ್ತೆ. ಇಲ್ಲಿ SI ಯೂನಿಟ್ ಏನು ಕೊಟ್ಟಿಲ್ಲ, ಸೆಕೆಂಡ್ಸ್ ಮಿಲಿ ಸೆಕೆಂಡ್ಸ್ ಅಂತ. ಸೊ ನಾನೇನ್ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮಿನಿಟ್ಸ್ ಅಂತ ತಗೊಂತೀನಿ. ಫಸ್ಟ್ ಈಗ ಅರೈವಲ್ ಟೈಮ್ ಕಾಲಮ್ ಅನ್ನ ಕೊಟ್ಟಿರೋದ್ರಿಂದ 0th ಮಿನಿಟ್ ಒಳಗಡೆ ಯಾವ ಪ್ರೋಸೆಸ್ ಬಂದಿದೆ ನೋಡ್ಬೇಕು. ಯಾಕಂತಂದ್ರೆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಅದು ಬರಬೇಕು. ಯಾವುದೇ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಆಗಲಿ ಅದು ಫಸ್ಟ್ ಬರಬೇಕು, ಬಂದಾದ್ಮೇಲೆ ನೀವು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲ್ಲ. ಸೊ ಫಸ್ಟ್ ಅರೈವಲ್ ಟೈಮ್ ಪ್ರಕಾರ 0th ಮಿನಿಟ್ ಒಳಗಡೆ ಯಾವ ಪ್ರೋಸೆಸ್ ಬಂದಿದೆ, ಕೇವಲ ಪ್ರೋಸೆಸ್ P1 ಮಾತ್ರ ಬಂದಿದೆ. ಸೊ ಪ್ರೋಸೆಸ್ P1 ಅನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಎಷ್ಟು ನಿಮಿಷ? ಇಟ್ ಈಸ್ ಎ ಪ್ರಿಯಂಪ್ಟಿವ್ SJF, ಅಂದ್ರೆ ನೀನು ಒಂದೇ ಸ್ಟ್ರೆಚ್ ಅಲ್ಲಿ 8 ನಿಮಿಷ ರನ್ ಮಾಡಂಗಿಲ್ಲ. ಸೊ ಇಲ್ಲಿ ನಮಗೆ ಟೈಮ್ಗಳು ಕೂಡ ಗೊತ್ತಿಲ್ಲ, ಅಂದ್ರೆ ಟೈಮ್ ಕ್ವಾಂಟಮ್ ಅಂತ ಕೊಟ್ಬಿಡ್ತಾರೆ. 4 ಮಿಲಿ ಸೆಕೆಂಡ್ಸ್ ಇರ್ಬೋದು, 4 ಮಿನಿಟ್ಸ್ ಅಂತ ಇರ್ಬೋದು. ಅದನ್ನ ಏನಿದ್ರು ನೀವು ರೌಂಡ್ ರಾಬಿನ್ ಯೂಸ್ ಮಾಡಬೇಕು. ಇಲ್ಲಿ SRTF ಇರ್ಬೋದು, ಪ್ರಿಯಾರಿಟಿ ಒಂದೊಂದೇ ನಿಮಿಷ ರನ್ ಮಾಡಿ. ಸರಿನಾ? ಪ್ರಿಯಾರಿಟಿ ಏನ್ ಮಾಡಿ ಅಂತಂದ್ರೆ ಒಂದೊಂದೇ ನಿಮಿಷ ರನ್ ಮಾಡಿಕೊಂಡು ಎಲ್ಲಾ ಪ್ರೊಸೆಸ್ಗಳು ಕೂಡ ಒಂದೊಂದು ನಿಮಿಷ ರನ್ ಆಗ್ತಲ್ಲ, ಆಮೇಲೆ ಯಾರಿಗೆ ಜಾಸ್ತಿ ಪ್ರಿಯಾರಿಟಿ ಇರುತ್ತೆ ಅವ್ರನ್ನ ಒಂದೇ ಸ್ಟ್ರೆಚ್ ಅಲ್ಲಿ ರನ್ ಮಾಡೋದು ಪ್ರಿಯಾರಿಟಿ. ಇವಾಗ ಇಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಎಲ್ಲಾರನ್ನು ಕೂಡ ನೋಡ್ಕೊಂಡ್ಬಿಟ್ಟು ಒಂದೊಂದು ನಿಮಿಷ ರನ್ ಮಾಡಿ, ಯಾರಿಗೆ ಕಡಿಮೆ ಬರ್ಸ್ಟ್ ಟೈಮ್ ಇರುತ್ತೆ, ಅಂದ್ರೆ ಕಡಿಮೆ ರಿಮೈನಿಂಗ್ ಟೈಮ್ ಫಸ್ಟ್ ಇರುತ್ತೆ, ಅವ್ರನ್ನ ನಾವು ಬೇಗ ಎಕ್ಸಿಕ್ಯೂಟ್ ಮಾಡ್ಬಿಡೋದು, ಅಷ್ಟೇ ಸಿಂಪಲ್. ನೋಡಿ, ಪ್ರೋಸೆಸ್ P1 ಅನ್ನ 1 ನಿಮಿಷ ರನ್ ಮಾಡ್ತೀನಿ. 0 + 1 ವಿಲ್ ಬಿ 1. ಇನ್ನು ಕೂಡ 7 ನಿಮಿಷದ ಕೆಲಸ ಹಾಗೆ ಬಾಕಿ ಇದೆ. ನೆಕ್ಸ್ಟ್ 1 ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಬಂದು ನಾವು 1 ನಿಮಿಷದೊಳಗಡೆ ಯಾವ ಪ್ರೋಸೆಸ್ ಬಂದಿದೆ ನೋಡಿ, ಪ್ರೋಸೆಸ್ P1 ಮತ್ತೆ ಪ್ರೋಸೆಸ್ P2 ಎರಡು ಕೂಡ ಬಂದಿದೆ.
ಈಗ ಇವರಿಬ್ಬರಲ್ಲಿ ನಾನು ಫಸ್ಟ್ ಯಾರನ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್, ಅಂದ್ರೆ ಬರ್ಸ್ಟ್ ಟೈಮ್ ಯಾರಿಗೆ ಕಡಿಮೆ ಇರುತ್ತೆ ಅವ್ರನ್ನ. ಇಲ್ಲಿ 7 ಇದೆ, ಇಲ್ಲಿ 4 ಇದೆ, ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು 4, ಬಿಕಾಸ್ ಕಡಿಮೆ ಶಾರ್ಟ್, ಯಾಕಂತಂದ್ರೆ ಕಡಿಮೆ ಜಾಬ್, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. ಸೊ ಕಡಿಮೆ ಸಮಯದಲ್ಲಿ ಇದು ಫುಲ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಪ್ರೋಸೆಸ್ P2 ನ ಏನ್ ಮಾಡ್ತೀನಿ, 1 ಮಿನಿಟ್ ಎಕ್ಸಿಕ್ಯೂಟ್ ಮಾಡ್ತೀನಿ. 1 + 1 ವಿಲ್ ಬಿ 2. ಸೊ ಇನ್ನು 3 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇದೆ. ಹಾಗೆ ನೆಕ್ಸ್ಟ್ ವಿ ಆರ್ ಅಟ್ ದ ಸೆಕೆಂಡ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 2 ನಿಮಿಷದ ಒಳಗಡೆ ಯಾವ್ಯಾವ ಪ್ರೊಸೆಸ್ ಬಂದಿದೆ ನೋಡಿ, P1, P2, P3. ಸೊ 3 ಪ್ರೊಸೆಸ್ಗಳು ಬಂದಿದೆ. ಈಗ ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಕಡಿಮೆ ಬರ್ಸ್ಟ್ ಟೈಮ್ ಇರುವಂತವ್ರನ್ನ ಎಕ್ಸಿಕ್ಯೂಟ್ ಮಾಡಬೇಕು. P1, P2, P3 ಕಡಿಮೆ ಬರ್ಸ್ಟ್ ಟೈಮ್ ಯಾರಿಗಿರೋದು 732. ಸೊ ಪ್ರೋಸೆಸ್ P3 ಎಕ್ಸಿಕ್ಯೂಟ್ ಇಟ್ ಫಾರ್ 1 ಮಿನಿಟ್. 2 + 1 ವಿಲ್ ಬಿ 3. ಪ್ರೋಸೆಸ್ P3 ಇದು ಇನ್ನು 1 ನಿಮಿಷದ ಕೆಲಸ ಹಾಗೆ ಸೊ ಪ್ರೋಸೆಸ್ P3 ಇದು ಇನ್ನು 1 ನಿಮಿಷದ ಕೆಲಸ ಮಾತ್ರ ಬಾಕಿ ಉಳಿತು. ಯಾಕಂತಂದ್ರೆ 2 ನಿಮಿಷ ಕೆಲಸ ಬೇಕಿತ್ತು, 1 ನಿಮಿಷ ರನ್ ಮಾಡಿದ್ದೀನಿ. ಈಗ 3 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ, P1, P2, P3, P4 4 ಪ್ರೋಸೆಸ್ಗಳು. ಸೊ ಇವಾಗ ಯಾರನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ, ಯಾರಿಗೆ ಕಡಿಮೆ ಬರ್ಸ್ಟ್ ಟೈಮ್ ಇರುತ್ತೆ ಅವ್ರನ್ನ. P1 7, P2 3, P3 1, P4 1. ಸೊ ಇಲ್ಲೇನಾಯ್ತು ನೋಡಿ, 2 ಪ್ರೋಸೆಸ್ಗಳಿಗೆ ಸೇಮ್ ರಿಮೈನಿಂಗ್ ಟೈಮ್ ಫಸ್ಟ್ ಬಂತು. ಅಂತಂದ್ರೆ ಬರ್ಸ್ಟ್ ಟೈಮ್ ಎರಡಕ್ಕೂ ಕೂಡ ಕಡಿಮೆ ಇರೋದು 1. ಸೊ ಎರಡಕ್ಕೂ ಕೂಡ 1 ಇದೆ. ಸೊ ಈ ರೀತಿ ಟೈ ಆದಾಗ ಏನ್ ಮಾಡಬೇಕು ಅಂತಂದ್ರೆ, ಇವೆರಡು ಪ್ರೋಸೆಸ್ ಅಲ್ಲಿ ಯಾರು ಫಸ್ಟ್ ಬಂದಿದ್ರು ಅವ್ರನ್ನ ನೋಡಿ. ಸೊ 2ನೇ ನಿಮಿಷದಲ್ಲಿ ಪ್ರೋಸೆಸ್ P3 ಬಂದಿದೆ, 3ನೇ ನಿಮಿಷದಲ್ಲಿ ಪ್ರೋಸೆಸ್ P4 ಬಂದಿದೆ. ಸೊ ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು ಫಸ್ಟ್, ಪ್ರೋಸೆಸ್ P3, ಯಾಕಂತಂದ್ರೆ ಅದು ಬೇಗ ಬಂದಿದೆ. ಸೊ 1 ನಿಮಿಷ ಎಕ್ಸಿಕ್ಯೂಟ್ ಮಾಡಿದ್ರೆ 3 + 1 ವಿಲ್ ಬಿ 4. ಸರಿನಾ? ಪ್ರೋಸೆಸ್ P3 ಇನ್ನು 1 ನಿಮಿಷದ ಕೆಲಸ ಬಾಕಿ ಇತ್ತು, ಇವಾಗ ಇಲ್ವೇ ಇಲ್ಲ, 2 ನಿಮಿಷನೂ ಕೂಡ ರನ್ ಆಗಿದೆ. ಸೊ ಪ್ರೋಸೆಸ್ P3 ಈಸ್ ಕಂಪ್ಲೀಟೆಡ್. 4 ನಿಮಿಷದೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ, ಪ್ರೋಸೆಸ್ P1, P2, P3 ಬೇಕಾಗಿಲ್ಲ ನನಗೆ, P4 ಬಂದಿದೆ, P5 ಕೂಡ 4 ನಿಮಿಷದೊಳಗಡೆ ಬಂದಿದೆ. ಇನ್ನು ಉಳಿದಿರುವಂತಹ ಪ್ರೋಸೆಸ್ಗಳಲ್ಲಿ ಯಾವ ಪ್ರೋಸೆಸ್ಗೆ ನಾವು ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ ಫಸ್ಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಯಾವುದಕ್ಕೆ ಕಡಿಮೆ ಬರ್ಸ್ಟ್ ಟೈಮ್ ಇರುತ್ತೆ ಅದಕ್ಕೆ. 7 3 1 3. ಸೊ ಇವಾಗ ಕಡಿಮೆ ಇರೋದು ಯಾವುದು 1. ಸೊ ಪ್ರೋಸೆಸ್ P4 ಎಕ್ಸಿಕ್ಯೂಟ್ ಇಟ್ ಫಾರ್ 1 ಮಿನಿಟ್. 4 + 1 ವಿಲ್ ಬಿ 5. ಸೊ 1 ನಿಮಿಷದ ಕೆಲಸ ಬೇಕಿತ್ತು, 1 ನಿಮಿಷ ಕೂಡ ಮುಗ್ದಿರೋದ್ರಿಂದ ಪ್ರೋಸೆಸ್ P4 ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಈಗ 5 ನಿಮಿಷದಲ್ಲಿ ಇದೀವಿ, 5 ನಿಮಿಷದ ಒಳಗಡೆ ಯಾವ ಪ್ರೋಸೆಸ್ ಬಂದಿದೆ ನೋಡಿ, ಆಲ್ ಪ್ರೋಸೆಸ್ P6 ಕೂಡ ಇನ್ಕ್ಲೂಡ್ ಆಯಿತು. ಇನ್ನು ಉಳಿದಿರೋದು 4 ಪ್ರೋಸೆಸ್ಗಳು P1, P2, P5, P6. ಸೊ ಅಷ್ಟು ಕೂಡ 5 ನಿಮಿಷದ ಒಳಗಡೆನೆ ಬಂದಿದೆ. ಯಾರನ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ತೀವಿ, ಯಾರಿಗೆ ಕಡಿಮೆ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಂತಂದ್ರೆ ಯಾರಿಗೆ ಕಡಿಮೆ ಬರ್ಸ್ಟ್ ಟೈಮ್ ಇರುತ್ತೆ ಅವರನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಇವಾಗ P1, P2, P5, P6 ಬರ್ಸ್ಟ್ ಟೈಮ್ ಅನ್ನ ನೋಡಿ 7 3 3 2. ಸೊ ಇಲ್ಲಿ ಕಡಿಮೆ ಇರುವಂತ ವ್ಯಾಲ್ಯೂ ಅದು 2. ಸೊ P6. ಸೊ P6 ನ ರನ್ ಮಾಡೋಣ. ಎಷ್ಟು ನಿಮಿಷ ನೋಡಿ ತೋರಿಸ್ತೀನಿ ಇಲ್ಲಿ. P6 ಅನ್ನ ನಾನು 1 ನಿಮಿಷ ರನ್ ಮಾಡಿದೆ ಅಂತ ಅನ್ಕೊಳ್ಳಿ, ಇನ್ನೂ 1 ನಿಮಿಷದ ಕೆಲಸ ಬಾಕಿ ಉಳ್ಕೊಂತು. ಮತ್ತೆ ಇದೇ 4 ಪ್ರೋಸೆಸ್ಗಳು, ಇವು 4 ಪ್ರೋಸೆಸ್ಗಳು ಕೂಡ 6 ನಿಮಿಷದ ಒಳಗಡೆ ಬಂದಿರ್ತವೆ. ಸೊ 7 3 3 1 ಯಾ ಚಿಕ್ಕದು 1. ಸೊ ಮತ್ತೆ P6 ಅನ್ನೇ ರನ್ ಮಾಡಬೇಕು. 2 ಸಲ ರನ್ ಮಾಡೋದ್ರ ಬದಲು ಒಂದೇ ಸಲ 2 ನಿಮಿಷ ರನ್ ಮಾಡ್ಬಿಡೋಣ. 5 + 2 ವಿಲ್ ಬಿ 7. ಸೊ ಫಸ್ಟ್ ಏನ್ ಮಾಡಬೇಕು, ಎಲ್ಲಾ ಪ್ರೋಸೆಸ್ಗಳನ್ನು ಕೂಡ ಒಂದ್ಸಲಿ ಟ್ರಾವೆಲ್ ಮಾಡಬೇಕು. P1, P2, P3, P4, P5, P6 5 ನಿಮಿಷದೊಳಗಡೆ ಎಲ್ಲಾ ಪ್ರೋಸೆಸ್ಗಳು ಬಂದಿದ್ದಾವೆ. ಸೊ ಎಲ್ಲಾ ಪ್ರೋಸೆಸ್ಗಳು ಅರೈವ್ ಆದ್ಮೇಲೆ, ಅಂದ್ರೆ ನೋಡಿ 5 ನಿಮಿಷದಲ್ಲಿ ಇದೀವ ನಾವು ಎಕ್ಸಿಕ್ಯೂಷನ್. ಸೊ 5 ನಿಮಿಷದ ಒಳಗಡೆ ಎಲ್ಲಾ ಪ್ರೋಸೆಸ್ಗಳು ಅರೈವ್ ಆದ್ಮೇಲೆ ಯಾರಿಗೆ ಕಡಿಮೆ ಬರ್ಸ್ಟ್ ಟೈಮ್ ಇರುತ್ತೆ ಅವರನ್ನ ಒಂದೊಂದೇ ಸ್ಟ್ರೆಚ್ ಅಲ್ಲಿ ರನ್ ಮಾಡ್ತಾ ಹೋಗಿ. ಏನೋ ಈಗ ಪ್ರೋಸೆಸ್ P6 ಗೆ ಏನಾಯಿತು, 2 ನಿಮಿಷದ ಕೆಲಸ ಬಾಕಿ ಇತ್ತು, ಅದಕ್ಕೆ ಜಾಸ್ತಿ ಅವಾಗಲೇ ಪ್ರಿಯಾರಿಟಿ ಸಿಗೋದ್ರಿಂದ, ಕಡಿಮೆ ಬರ್ಸ್ಟ್ ಟೈಮ್ ಇರೋದ್ರಿಂದ ಸೊ ಅದನ್ನೇ 2 ನಿಮಿಷ ರನ್ ಮಾಡೋದ್ರಾಯ್ತು. ಸೊ ಅರ್ಥ ಆಗ್ತಾ ಹೋಗುತ್ತೆ. ಪ್ರೋಸೆಸ್ P6 ಕಂಪ್ಲೀಟೆಡ್ ಇಟ್ಸ್ ಎಕ್ಸಿಕ್ಯೂಷನ್. ನೆಕ್ಸ್ಟ್ ಇನ್ನ 3 ಪ್ರೋಸೆಸ್ಗಳು ಉಳ್ಕೊಂಡಿದ್ದಾವೆ. ಯಾರಿಗೆ ಕಡಿಮೆ ಬರ್ಸ್ಟ್ ಟೈಮ್ ಇರೋದು 7 3 3. ಎಲ್ಲ ಪ್ರೋಸೆಸ್ಗಳು ಆಲ್ರೆಡಿ 7 ನಿಮಿಷದ ಒಳಗಡೆನೆ ಬಂದಿದ್ದಾವೆ. 7 3 3. ಸೊ ಇಲ್ಲೇನಾಯ್ತು, ಮತ್ತೆ ಬರ್ಸ್ಟ್ ಟೈಮ್ಗಳ ಮಧ್ಯೆ ಟೈ ಆಯ್ತು. ಬರ್ಸ್ಟ್ ಟೈಮ್ಗಳ ಮಧ್ಯೆ ಟೈ ಆದ್ರೆ ಏನ್ ಮಾಡಬೇಕು, ಅರೈವಲ್ ಟೈಮ್ ನೋಡ್ಬೇಕು, ಯಾರು ಫಸ್ಟ್ ಬಂದವ್ರೆ ಅಂತ. ಸೊ ಪ್ರೋಸೆಸ್ P2 ಹ್ಯಾವ್ ಅರೈವ್ಡ್ ಅಟ್ ದ ಫಸ್ಟ್ ಮಿನಿಟ್. ಸೊ ಪ್ರೋಸೆಸ್ P2 ನ ಎಕ್ಸಿಕ್ಯೂಟ್ ಮಾಡಬೇಕು. ಈಗ ಪ್ರೋಸೆಸ್ P2 ನ ನಾನು ಎಕ್ಸಿಕ್ಯೂಟ್ ಮಾಡಿದೆ ಅಂತ ಅನ್ಕೊಳ್ಳಿ 1 ಮಿನಿಟ್. ಸೊ ಇನ್ನು 2 ನಿಮಿಷದ ಕೆಲಸ ಬಾಕಿ ಉಳಿಯುತ್ತೆ. ಮತ್ತೆ ಇದೇ 3 ಪ್ರೋಸೆಸ್ಗಳು ಉಳ್ಕೊಂತವೆ, ಅವೆಲ್ಲವೂ ಕೂಡ ಆಲ್ರೆಡಿ ಅರೈವ್ ಆಗಿದ್ದಾವೆ. 7 2 3 ಯಾರ್ದು ಕಡಿಮೆ ವ್ಯಾಲ್ಯೂ ಇರೋದು 2. ಸೊ ಮತ್ತೆ ರನ್ ಮಾಡಬೇಕು 1 ನಿಮಿಷ. ಮತ್ತೆ 7 1 3 ಯಾರ್ದು ಕಡಿಮೆ ಇರೋದು 1. ಸೊ ಆಗಾಗ್ಲೇ ನಾವು P2 ಅಂತ ಬರೆಯೋದ್ರ ಬದಲು 1 ನಿಮಿಷ ರನ್ ಮಾಡಿ. ಇವಾಗ ಎಲ್ಲಾ ಪ್ರೋಸೆಸ್ಗಳು ಆಲ್ರೆಡಿ ಅರೈವ್ ಆಗಿರೋದ್ರಿಂದ ಯಾರಿಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ ಅವ್ರನ್ನ ಒಂದೊಂದೇ ಸಲ ರನ್ ಮಾಡ್ಬಿಡ್ರಿ.
ಈಗ 3 ನಿಮಿಷದ ಕೆಲಸ ಬಾಕಿ ಇತ್ತಲ್ವಾ P2ಗೆ. ಸೊ P2ನ 3 ನಿಮಿಷ ಡೈರೆಕ್ಟ್ ರನ್ ಮಾಡಿ. 7 + 3 ವಿಲ್ ಬಿ 10. ಸೊ ಪ್ರೋಸೆಸ್ P2 ಕಂಪ್ಲೀಟೆಡ್ ಇಟ್ಸ್ ಎಕ್ಸಿಕ್ಯೂಷನ್. ಇನ್ನ ಪ್ರೋಸೆಸ್ P1 ಮತ್ತೆ P5 ಮಾತ್ರ ಬಾಕಿ ಇದೆ. ಸೊ ಬರ್ಸ್ಟ್ ಟೈಮ್ ನೋಡಿ 7 ಮತ್ತೆ 3. ಸೊ ಇವಾಗ P5 ಅನ್ನ ನಾವು ಎಕ್ಸಿಕ್ಯೂಟ್ ಮಾಡೋಣ. P5 ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಇನ್ನ 2 ನಿಮಿಷದ ಕೆಲಸ ಬಾಕಿ ಉಳಿಯಿತು. ಸೊ 7 ಮತ್ತೆ 2 ಎರಡು ಪ್ರೋಸೆಸ್ ಆಲ್ರೆಡಿ ಅರೈವ್ ಆಗಿದೆ. 7 ಮತ್ತೆ 2 ಕಡಿಮೆ ವ್ಯಾಲ್ಯೂ ಅದು 2. ಸೊ ಮತ್ತೆ 1 ನಿಮಿಷ. ಸೊ ಈ ರೀತಿ ಮತ್ತೆ P5 ಅಂತ ಬರೆಯೋದ್ರ ಬದಲು ಏನ್ ಮಾಡ್ತೀನಿ, 3 ಮಿನಿಟ್ಸ್ ಡೈರೆಕ್ಟ್ ಆಗಿ ರನ್ ಮಾಡ್ತೀನಿ. ಸರಿನಾ? ಸೊ 3 ಮಿನಿಟ್ಸ್ ಡೈರೆಕ್ಟ್ ಆಗಿ ರನ್ ಮಾಡಿದ್ರೆ ಏನಾಯ್ತು, 10 + 3 ವಿಲ್ ಬಿ 13. ಸೊ ಪ್ರೋಸೆಸ್ P5 ಕೂಡ ಕಂಪ್ಲೀಟ್ ಆಯ್ತು, ಫುಲ್ ಎಕ್ಸಿಕ್ಯೂಷನ್. ಇನ್ನ ಕೇವಲ ಒಂದೇ ಒಂದು ಪ್ರೋಸೆಸ್ ಇರೋದು. ಸೊ ಅದನ್ನ ಫುಲ್ ಏನು ಕೆಲಸ ಉಳ್ಕೊಂಡಿದೆ ಅದು ಅಷ್ಟನ್ನು ಕೂಡ ಎಕ್ಸಿಕ್ಯೂಟ್ ಮಾಡಿ. ಇನ್ನು 7 ಮಿನಿಟ್ಸ್ ಎಕ್ಸಿಕ್ಯೂಷನ್ ಬಾಕಿ ಇದೆ. 13 + 7 ವಿಲ್ ಬಿ 20. ಸೊ ಇವಾಗ ಈ ಆನ್ಸರ್ ಕರೆಕ್ಟೇ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದು ನೋಡಿ. ಎಲ್ಲಾ ಬರ್ಸ್ಟ್ ಟೈಮ್ ಅನ್ನು ಇನಿಷಿಯಲ್ ಕ್ವಶನ್ ಪೇಪರ್ ಅಲ್ಲಿ ಇರುವಂತ ಬರ್ಸ್ಟ್ ಟೈಮ್ ಅನ್ನ ಆಡ್ ಮಾಡಿ. 8 + 4 12, 12 + 2 14, 14 + 1 15, 15 + 3 is 18, 18 + 2 is 20. ಇಲ್ಲೂ 20, ಇಲ್ಲಿ ಕೊನೆಯಲ್ಲೂ ಕೂಡ 20. ಸೊ ನಮ್ಮ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ. ಈಗ ಈ ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡಿಕೊಂಡು ಕಂಪ್ಲೀಷನ್ ಟೈಮ್ ಅನ್ನ ಫಿಲ್ ಮಾಡೋಣ. ಸೊ ಕಂಪ್ಲೀಷನ್ ಟೈಮ್ ಅನ್ನ ಯಾವ ರೀತಿ ಫಿಲ್ ಮಾಡ್ತೀವಿ, ಕಂಪ್ಲೀಷನ್ ಟೈಮ್ ಇಸ್ ದ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಕಂಪ್ಲೀಟ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್, ಕಂಪ್ಲೀಟ್ ಆಗಿದ್ದು 20th ಮಿನಿಟ್. ಪ್ರೋಸೆಸ್ P2 ಶುರುವಾಗಿದ್ದು 1st ಮಿನಿಟ್, ಕಂಪ್ಲೀಟ್ ಆಗಿದ್ದು 10th ಮಿನಿಟ್. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದು 4th ಮಿನಿಟ್. ಪ್ರೋಸೆಸ್ P5 ಕಂಪ್ಲೀಟ್ ಆಗಿದ್ದು 13th ಮಿನಿಟ್. ಪ್ರೋಸೆಸ್ P4 ಕಂಪ್ಲೀಟ್ ಆಗಿದ್ದು 5th ಮಿನಿಟ್. ಪ್ರೋಸೆಸ್ P6 ಕಂಪ್ಲೀಟ್ ಆಗಿದ್ದು 7th ಮಿನಿಟ್. ಸೊ ಈ ರೀತಿ ಈಗ ಕಂಪ್ಲೀಷನ್ ಟೈಮ್ ಸಿಕ್ತು ಅಂತಂದ್ರೆ ನನಗೆ ಇವೆರಡನ್ನು ಕಂಡುಹಿಡಿಯೋದು ಈಸಿ. ಸೊ ಟರ್ನ್ ಅರೌಂಡ್ ಟೈಮ್ ಅಂತ ಅಂದ್ರೇನು, ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಸೊ ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಇಲ್ಲಿದೆ. 20 - 0 20, 10 - 1 9, 4 - 2 2, 5 - 3 2, 13 - 4 9, 7 - 5 2. ನೆಕ್ಸ್ಟ್ ವೇಟಿಂಗ್ ಟೈಮ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು, ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಇಲ್ಲಿದೆ, ಬರ್ಸ್ಟ್ ಟೈಮ್ ಇದೆ. 20 - 8 ಏನಾಗುತ್ತೆ 12, 9 - 4 ಅಂತಂದ್ರೆ 5, 2 - 2 ವಿಲ್ ಬಿ 0, 2 - 1 ವಿಲ್ ಬಿ 1, 9 - 3 ವಿಲ್ ಬಿ 6, 2 - 2 ವಿಲ್ ಬಿ 0. ಸೊ ಇವಾಗ ಟರ್ನ್ ಅರೌಂಡ್ ಟೈಮ್ ಸಿಕ್ತು, ವೇಟಿಂಗ್ ಟೈಮ್ ಸಿಕ್ತು. ಅವ್ರ ಕ್ವಶನ್ ಅಲ್ಲಿ ಏನ್ ಕೇಳ್ತಾರೆ ಗೊತ್ತಾ, ಆವರೇಜ್ ಟರ್ನ್ ಅರೌಂಡ್ ಮತ್ತೆ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯಿರಿ ಅಂತ. ಸೊ ಆವರೇಜ್ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು, ಯಾವ ರೀತಿ ಕಂಡುಹಿಡಿಯೋದು ಆವರೇಜ್ ವೇಟಿಂಗ್ ಟೈಮ್, ಆ ಕಾಲಮ್ ಅಲ್ಲಿ ಇರುವಂತಹ ಎಲ್ಲಾ ವ್ಯಾಲ್ಯೂಗಳನ್ನ ಆಡ್ ಮಾಡಿ. 12 + 5 + 0 + 1 + 6 + 0 ಡಿವೈಡೆಡ್ ಬೈ ಎಷ್ಟು ಪ್ರೋಸೆಸ್ ಇರೋದು, ಇನ್ ಟೋಟಲ್ ನಮಗೆ 6 ಪ್ರೋಸೆಸ್ಗಳು. ಸೊ ಡಿವೈಡೆಡ್ ಬೈ 6. ಸೊ ಫೈನಲ್ ಆನ್ಸರ್ ಏನಾಗುತ್ತೆ, 12 + 5 ಅಂದ್ರೆ 17 + 1 18, 18 + 6 ಅಂತಂದ್ರೆ 24. ಸೊ 24/6 ಅಂದ್ರೆ 6 4s are 24. ಆವರೇಜ್ ವೇಟಿಂಗ್ ಟೈಮ್ ಇಸ್ 4. ಅದೇ ರೀತಿ ನೀವು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬೇಕು. 20 + 9 ಏನಾಯ್ತು 29, 29 + 2 ಅಂತಂದ್ರೆ 31, 31 + 2 ಅಂದ್ರೆ 33, 33 + 9 ಅಂತಂದ್ರೆ 42, 42 + 2 ಅಂತಂದ್ರೆ 44. ಸೊ 44 ಡಿವೈಡೆಡ್ ಬೈ 6 ಏನಾಗುತ್ತೆ, ಅದನ್ನ ನೀವು ಆನ್ಸರ್ ಆಗಿ ಆವರೇಜ್ ವೇಟಿಂಗ್ ಟೈಮ್ಗೆ ಬರೀಬೇಕು. ಸರಿನಾ? ನೀವು ಡೆಸಿಮಲ್ ಅಲ್ಲಾದ್ರೂ ಬರೀರಿ, ಫ್ರಾಕ್ಷನ್ ಅಲ್ಲಾದ್ರೂ ಆದಷ್ಟು ಸಿಂಪ್ಲಿಫೈ ಮಾಡಿದ್ರಿ, ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇವಾಗ ಅರೈವಲ್ ಟೈಮ್ ಕೊಡದೇ ಇದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಸರಿನಾ? ಸೊ ಈಗ ಅರೈವಲ್ ಟೈಮ್ ಕೊಟ್ಟಿಲ್ಲ ನೋಡಿ, ಅರೈವಲ್ ಟೈಮ್ ಅಳಿಸಿದ್ದೀನಿ. ಇವಾಗ ಅರೈವಲ್ ಟೈಮ್ ಇಲ್ಲ, ಕೇವಲ ಪ್ರೋಸೆಸ್ ಇದೆ, ಬರ್ಸ್ಟ್ ಟೈಮ್ ಇದೆ. ಸೊ ಇವೆರಡನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಸಾಲ್ವ್ ಮಾಡೋದು, ಪ್ರಯಾರಿಟಿ ಕೊಟ್ಟಿದ್ರು ಕೂಡ ಯೂಸ್ ಮಾಡಬಾರ್ದು, ಗೊತ್ತಿರಲಿ. ಸೊ ಇವಾಗ ಇವೆರಡನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಸಾಲ್ವ್ ಮಾಡೋದು, ನನಗೆ ಅರೈವಲ್ ಟೈಮ್ ಬೇಕಿತ್ತಲ್ವಾ, ಫಸ್ಟ್ ಆ ಪ್ರೋಸೆಸ್ ಅರೈವ್ ಆಗಬೇಕು, ಆಮೇಲೆ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಆ ರೀತಿ. ಬಟ್ ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಸಿಂಪಲ್, ಅರೈವಲ್ ಟೈಮ್ ವಿಲ್ ಬಿ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡಬೇಕು. ಅಂದ್ರೆ ಏನು, ಎಲ್ಲಾ ಪ್ರೋಸೆಸ್ಗಳು ಒಂದೇ ಟೈಮಲ್ಲಿ ಬಂದಿದ್ದಾವೆ, ಆಲ್ರೆಡಿ ಬಂದು ಕಾಯ್ತಾ ಇದ್ದಾವೆ ಪ್ರೋಸೆಸ್ಗಳು ಎಕ್ಸಿಕ್ಯೂಟ್ ಆಗೋದಕ್ಕೆ ಅಂತ ಅರ್ಥ. 0 ಮಿನಿಟ್ ಅಲ್ಲಿ ಅಂತಂದ್ರೆ ಎಲ್ಲಾ ಪ್ರೋಸೆಸ್ ಅರೈವ್ ಆಗಿದೆ. ಸೊ ಎಲ್ಲವೂ ಕೂಡ ಅರೈವ್ ಆಗಿ ಕಾಯ್ತಾ ಇದ್ದಾವೆ ಎಕ್ಸಿಕ್ಯೂಷನ್ಗೆ ಅಂತ ಅರ್ಥ, ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ. ಸೊ ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡಿ, ವಿಚ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ 0 ಅಲ್ವಾ. ಬಟ್ ಎಲ್ಲಾ ಪ್ರೋಸೆಸ್ಗಳು 0th ಮಿನಿಟ್ ಅಲ್ಲೇ ಬಂದಿದೆ. ಸೊ ಇವಾಗ ಸಿಂಪಲ್ ಆಗಿ ಏನ್ ಮಾಡಿ ಅಂತಂದ್ರೆ, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಬರ್ಸ್ಟ್ ಟೈಮ್ ಅನ್ನ ನೋಡ್ಬೇಕು, ಕಡಿಮೆ ವ್ಯಾಲ್ಯೂ ಯಾವ್ದಿದೆ ಅದನ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ಬಿಡ್ಬೇಕು. ಸೊ ಕಡಿಮೆ ವ್ಯಾಲ್ಯೂ ಯಾವ್ದಕ್ಕಿದೆ, ಬರ್ಸ್ಟ್ ಟೈಮು P4.
ಸೊ P4 ನಾನು 1 ಮಿನಿಟ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ 1 ಮಿನಿಟ್ ಎಕ್ಸಿಕ್ಯೂಟ್ ಮಾಡಿದ್ರೆ ಪ್ರೋಸೆಸ್ P4 ಮುಗ್ದೇ ಹೋಯ್ತು. ಯಾಕಂತಂದ್ರೆ ಅದರದ್ದು ಕೇವಲ 1 ನಿಮಿಷದ ಕೆಲಸ ಮಾತ್ರ ಬಾಕಿ. ಸೊ ಪ್ರೋಸೆಸ್ P4 ಇವಾಗ ಮುಗೀತು. ನೆಕ್ಸ್ಟ್ ಯಾವ್ರನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಅದಕ್ಕಿಂತ ಒಂಚೂರು ಜಾಸ್ತಿ ಇರುವಂತ ಬರ್ಸ್ಟ್ ಟೈಮ್ 8 4 2 3 2. ಸೊ ಇಲ್ಲೇನಾಗ್ತಾ ಇದೆ, P3ಗೂ ಕೂಡ 2 ಇದೆ, P6ಗೂ ಕೂಡ 2 ಇದೆ. ಸೊ ಈ ರೀತಿ ಟೈ ಆಯ್ತು. ಬರ್ಸ್ಟ್ ಟೈಮು ಕಡಿಮೆ ಇರೋದು 2. ಸೊ 2 ಸಲ 2 ಇದೆ 2 ಪ್ರೋಸೆಸ್ಗಳಿಗೆ. ಈಗ ನಾನು ಪ್ರೋಸೆಸ್ P3ನ ಎಕ್ಸಿಕ್ಯೂಟ್ ಮಾಡಬೇಕು, P6 ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಸಿಂಪಲ್ ನೋಡಿ. ಸೊ ಈ ರೀತಿ ಬಂದಾಗ ಅರೈವಲ್ ಟೈಮ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ತಾ ಇದ್ವಿ. ಯಾರು ಬೇಗ ಬಂದ್ರು ಅವರನ್ನ ಎಕ್ಸಿಕ್ಯೂಟ್. ಬಟ್ ಇಲ್ಲಿ ಅರೈವಲ್ ಟೈಮ್ ಕೂಡ ಇಲ್ಲ. ಅವಾಗ ಏನ್ ಮಾಡಬೇಕು, ಪ್ರೋಸೆಸ್ P3 ಇಲ್ಲಿದೆ, ಪ್ರೋಸೆಸ್ P6 ಇಲ್ಲಿದೆ. ಸೀಕ್ವೆನ್ಸ್ ಅನ್ನ ನೋಡ್ಬೇಕು. P1 P2 P3 P4 P5 P6. ಸೊ ಕೊಟ್ಟಿರುವಂತ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಸೀಕ್ವೆನ್ಸ್ ಅಲ್ಲಿ ಯಾರು ಬಂದಿರೋದು, P3 ಬಂದಿದೆ. ಸೊ P3ನ ಎಕ್ಸಿಕ್ಯೂಟ್ ಮಾಡಬೇಕು ಫಾರ್ 1 ಮಿನಿಟ್. 1 + 1 ವಿಲ್ ಬಿ 2. ಸೊ ಇನ್ನು 1 ನಿಮಿಷದ ಕೆಲಸ ಬಾಕಿ ಇದೆ. ನೆಕ್ಸ್ಟ್ ಮತ್ತೆ ಅಪ್ಲೈ ಮಾಡಿ 8 4 1 3 2. ಸೊ ಯಾರಿಗಿರೋದು ಪ್ರಿಯಾರಿಟಿ, P3ಗೆ. ಯಾಕಂತಂದ್ರೆ ಕೇವಲ P3ಗೆ, ಯಾಕಂತಂದ್ರೆ ಬರ್ಸ್ಟ್ ಟೈಮು ಕಡಿಮೆ ಇರೋದು ಪ್ರೋಸೆಸ್ P3ಗೆ. ಪ್ರೋಸೆಸ್ P3ನ ಇನ್ನೊಂದು ನಿಮಿಷ ರನ್ ಮಾಡ್ತೀನಿ. 2 + 1 ವಿಲ್ ಬಿ 3. ಸೊ ಪ್ರೋಸೆಸ್ P3 ಕೂಡ ಕಂಪ್ಲೀಟ್ ಆಯಿತು, ಫುಲ್ ಎಕ್ಸಿಕ್ಯೂಟ್ ಆಗಿದೆ. ಈಗ ಉಳಿದಿರುವಂತಹ ಪ್ರೋಸೆಸ್ಗಳಲ್ಲಿ ನೋಡಿ ಬರ್ಸ್ಟ್ ಟೈಮ್ ಅನ್ನ 8 4 3 2. ಕಡಿಮೆ ಇರೋದು ಯಾವುದು, 2. ಸೊ ಈಗ ಪ್ರೋಸೆಸ್ P6 ಅನ್ನ 1 ನಿಮಿಷ ರನ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಇನ್ನು 1 ನಿಮಿಷದ ಕೆಲಸ ಬಾಕಿ ಉಳಿತು. ಮತ್ತೆ ನೋಡಿ 8 4 3 1. ಸೊ ಮತ್ತೆ 1 ಬಂದಿರೋದ್ರಿಂದ ಎರಡೆರಡು ಸಲ P6 ಅಂತ ಬರೆಯೋದ್ರ ಬದಲು ಹೆಂಗಿದ್ರು ಕೂಡ ಪ್ರಿಫರೆನ್ಸ್ P6ಗೆ ಅಲ್ವಾ ಸಿಗೋದು ನಿಮ್ಗೆ, ಯಾಕಂತಂದ್ರೆ ಕಡಿಮೆ ಬರ್ಸ್ಟ್ ಟೈಮ್ ಇರೋದು. ಸೊ ಏನ್ ಮಾಡೋಣ, P6 ಅನ್ನ ಒಂದೇ ಸಲ ರನ್ ಮಾಡೋಣ ಫಾರ್ 2 ಮಿನಿಟ್ಸ್. ಸೊ 3 + 2 ವಿಲ್ ಬಿ 5. ಪ್ರೋಸೆಸ್ P6 ಕೂಡ ಕಂಪ್ಲೀಟ್ ಆಯ್ತು. ಇನ್ನ ಪ್ರೋಸೆಸ್ P1 P2 P5 ಮಾತ್ರ ಉಳ್ಕೊಂಡಿರೋದು. ಸಿ ದ ಬರ್ಸ್ಟ್ ಟೈಮ್ 8 4 3. ಕಡಿಮೆ ಇರೋದು ಯಾರಿಗೆ, 3ಗೆ. ಪ್ರೋಸೆಸ್ P5 ಅನ್ನ ನನಗೆ ಎಕ್ಸಿಕ್ಯೂಟ್ ಮಾಡಿದೆ ಅಂತ ಅನ್ಕೊಳ್ಳಿ 1 ಮಿನಿಟ್. ಸೊ 1 ಮಿನಿಟ್ ಎಕ್ಸಿಕ್ಯೂಟ್ ಮಾಡಿದ್ರೆ ಇನ್ನು 2 ನಿಮಿಷದ ಕೆಲಸ ಉಳ್ಕೊಳುತ್ತೆ. 8 4 2. ಮತ್ತೆ ಇದಕ್ಕೆ ಪ್ರಿಫರೆನ್ಸ್, ಇದನ್ನೇ ರನ್ ಮಾಡ್ಬೇಕು. ಇನ್ನ 1 ನಿಮಿಷದ ಉಳ್ಕೊಳುತ್ತೆ. ಸೊ ಆ ರೀತಿ ಅಗಗ್ಲ ಬರೆಯೋದ್ರ ಬದಲು ಅಂದ್ರೆ P5 1 ನಿಮಿಷ P5 1 ನಿಮಿಷ P5 1 ನಿಮಿಷ ಅಂತ 3 ನಿಮಿಷದ ಕೆಲಸ ಬಾಕಿ ಇದೆ P5 ಒಂದೇ ಸಲ ಬರ್ಬಿಡೋಣ. ಪ್ರೋಸೆಸ್ P5 5 + 3 ಅಂತಂದ್ರೆ 8 ಆಯ್ತು. ಅಷ್ಟೇ ಸಿಂಪಲ್. ನೆಕ್ಸ್ಟ್ ಇನ್ನ ಕೇವಲ 2 ಪ್ರೋಸೆಸ್ಗಳು ಮಾತ್ರ ಉಳ್ಕೊಂಡಿರೋದು, P1 ಮತ್ತೆ P2. ಕಡಿಮೆ ಬರ್ಸ್ಟ್ ಟೈಮ್ ಯಾರಿಗೆ, P2ಗೆ. ಸೊ P2ನ ರನ್ ಮಾಡಿದೆ ಅಂತ ಅನ್ಕೊಳ್ಳಿ 1 ನಿಮಿಷ. ಇನ್ನು 3 ನಿಮಿಷದ ಕೆಲಸ ಬಾಕಿ ಉಳಿತು. ಮತ್ತೆ ಈ ಎರಡೇ ಪ್ರೋಸೆಸ್ ಬರ್ಸ್ಟ್ ಟೈಮ್ ಕಡಿಮೆ ಇರೋದು ಪ್ರೋಸೆಸ್ P2ಗೆ, ಮತ್ತೆ ಇದನ್ನೇ ರನ್ ಮಾಡಬೇಕು. ಸೊ ರನ್ ಮಾಡಿದೆ ಅಂತ ಅನ್ಕೊಳ್ಳಿ ಇನ್ನು 2 ನಿಮಿಷದ ಕೆಲಸ, ಮತ್ತೆ 1 ನಿಮಿಷದ ಕೆಲಸ. ಸೊ ಆ ರೀತಿ ಮಾಡೋದ್ರ ಬದಲು 4 ನಿಮಿಷ ಒಂದೇ ಸ್ಟ್ರೆಚ್ ಅಲ್ಲಿ ರನ್ ಮಾಡೋಣ. ಪ್ರೋಸೆಸ್ P2 8 + 4 ಅಂತಂದ್ರೆ 12. ಸಿಂಪಲ್. ಇನ್ನ ಪ್ರೋಸೆಸ್ P1 ಮಾತ್ರ ಉಳ್ಕೊಂಡಿರೋದು. ಸೊ ಅದನ್ನ ಫುಲ್ ಸ್ಟ್ರೆಚ್ ಅಲ್ಲಿ ರನ್ ಮಾಡಿ. ಎಷ್ಟು ನಿಮಿಷ ಕೆಲಸ ಇದೆ, 8 ನಿಮಿಷ. ಸೊ 12 + 8 ವಿಲ್ ಬಿ = 20. ಆನ್ಸರ್ ಕರೆಕ್ಟ್ ಇದೆಯಾ? ಎಸ್, ಇಲ್ಲೂ ಕೂಡ 20 ಇದೆ. ಈ ಬರ್ಸ್ಟ್ ಟೈಮ್ ಫುಲ್ ಅನ್ನ ಆಡ್ ಮಾಡಿದ್ರು ಕೂಡ ನಿಮಗೆ 20 ಬರುತ್ತೆ. ಸೊ ಕರೆಕ್ಟ್ ಇದೆ ಆನ್ಸರ್. ಗೊತ್ತಿದೆ ಅಲ್ವಾ ಯಾವ ರೀತಿ ಕಂಪ್ಲೀಷನ್ ಟೈಮ್ ಎಲ್ಲ ಬರೀಬೇಕು ಅಂತ. ಕಂಪ್ಲೀಷನ್ ಟೈಮ್ ಯಾವ ರೀತಿ, ಪ್ರೋಸೆಸ್ P1 ಕಂಪ್ಲೀಟ್ ಆಗಿರೋದು 20th ಮಿನಿಟ್, ಪ್ರೋಸೆಸ್ P2 ಕಂಪ್ಲೀಟ್ ಆಗಿರೋದು 12th ಮಿನಿಟ್, ಪ್ರೋಸೆಸ್ P3 ಕಂಪ್ಲೀಟ್ ಆಗಿರೋದು 3rd ಮಿನಿಟ್, ಪ್ರೋಸೆಸ್ P4 ಕಂಪ್ಲೀಟ್ ಆಗಿರೋದು 1st ಮಿನಿಟ್, ಪ್ರೋಸೆಸ್ P5 ಕಂಪ್ಲೀಟ್ ಆಗಿರೋದು 8th ಅಂಡ್ ಪ್ರೋಸೆಸ್ P6 ಕಂಪ್ಲೀಟ್ ಆಗಿರೋದು 5th ಮಿನಿಟ್. ಸೊ ಇದೇ ರೀತಿ ನೀವು ಈ ಕಂಪ್ಲೀಷನ್ ಟೈಮ್ ಅನ್ನ ಯೂಸ್ ಮಾಡ್ಕೊಂಡು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿರಿ. ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡ್ಕೊಂಡು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿರಿ. ಸೊ ನಾನು ಹೇಳ್ಕೊಟ್ಟಿರೋ ರೀತಿ. ಟರ್ನ್ ಅರೌಂಡ್ ಟೈಮ್ ಅಂತಂದ್ರೇನು, ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇದೆ, ಅರೈವಲ್ ಟೈಮ್ ಇಲ್ಲ. ಅರೈವಲ್ ಟೈಮ್ ಇಲ್ಲ ಅನ್ನೋದಕ್ಕೆ ಅಲ್ವಾ 0 ತಂದಿದ್ದು. ಸೊ subtract from 0. 20 - 0 will be 20. 12 - 0 12. 3 - 0 3. 1 - 0 1. 8 - 0 8. 5 - 0 will be 5. ಆ ರೀತಿ. ನೆಕ್ಸ್ಟ್ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಇದೆ, ಬರ್ಸ್ಟ್ ಟೈಮ್ ಇದೆ. 20 - 8 ಅಂತಂದ್ರೆ ಎಷ್ಟಾಯ್ತು, 12. 12 - 4 ಅಂದ್ರೆ ಎಷ್ಟಾಯ್ತು, 8. 3 - 2 will be 1. 1 - 1 will be 0. 8 - 3 will be 5. 5 - 2 will be 3. ಸಿಂಪಲ್. ಸೊ ಇವಾಗ ನಿಮಗೆ ಟಾಸ್ಕ್ ಏನು ಅಂತಂದ್ರೆ ಆವರೇಜ್ ವೇಟಿಂಗ್ ಮತ್ತೆ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಏನು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. 2 ವೇರಿಯೇಷನ್ ಕೂಡ ಹೇಳ್ಕೊಟ್ಟಿದ್ದೀನಿ ನಾನು SRTF ಅಲ್ಲಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.